ಕೇಶವ, ಏನೋ ಹಾಗೆ ನೋಡ್ತಾ ಇದೀಯಾ? ಏನು ಒಂದೇ ಮುತ್ಕೊಟ್ಟು ಮಲ್ಕೋತೀನಿ ಅಂತಿದ್ಯಾ? ಇನ್ನೊಂದು ಕೊಡು. ಅವೆಲ್ಲ ಆಗಲ್ಲ. ಊಟ ಮಾಡಿ ಅರ್ಧ ಗಂಟೆ ಆದ್ರೂ ಕೈ ಘಮ ಅಂತಿದೆ. ಏನ್ ಹೇಳು ಮೀನಾ, ಅಮ್ಮನ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ. ಅಮ್ಮ ಏನೇ ಮಾಡಿದ್ರು ಅದ್ಭುತವಾಗಿರುತ್ತೆ. ಇವತ್ತಿನ ಊಟ ಅಂತೂ ಸೂಪರ್ ಆಗಿತ್ತು. ಹೌದಾ ಕೇಶವ, ನಿನಗೆ ಯಾವ ಅಡ್ಗೆ ಇಷ್ಟ ಆಯ್ತು? ಅದೇ ಆ ಸೊಪ್ಪಿನ ಜೊತೆ ಕಡಲೆಬೇಳೆ ಹಾಕಿದ್ರಲ್ಲ, ಆಗಿತ್ತು ಮೀನಾ. ಅಯ್ಯೋ ಹೌದೇನೋ, ಅದ್ ಮಾಡಿದ್ ನಾನೇ. ಏನು ನೀನ್ ಮಾಡಿದ್ದ? ನಿನ್ ಕೈ ಕೂಡ ಮೀನಾ, ನಿನ್ ಕೈಯಲ್ಲಿ ಮ್ಯಾಜಿಕ್ ಇದೆ ಕಣೆ. ಇವತ್ತು ಮಹಾರಾಜ ಚೆನ್ನಕೇಶವ ಅವರು ತುಂಬಾ ಖುಷಿಯಾಗಿದ್ದಾರೆ. ನಿನ್ಗೇನ್ ಬೇಕು ಕೇಳು, ಕೊಡ್ತೀನಿ. ಹೌದಾ ಕೇಶವ, ಏನ್ ಕೇಳಿದ್ರು ಕೊಡ್ತೀಯಾ? ದುಡ್ಡು ಅಂದ್ಬಿಟ್ಟು. ಅದ್ ಬೇಡ್ವಾ? ಹಾಗಾದ್ರೆ ಕೇಳ. ಚಂದ್ರ ಬೇಕಾ, ನಕ್ಷತ್ರ ಬೇಕಾ, ಎಲ್ಲ ತಂದು ಕೊಡ್ತೀನಿ. ಈ ಬಿಲ್ಡಪ್ ಎಲ್ಲ ಸಾಕು. ಕೇಶವ, ಹನಿಮೂನಿ ಕರ್ಕೊಂಡು. ಹನಿಮೂನ್ಗ ಹೋಗ್ ಬಂದ್ಮೇಲೆ ಅದ್ ಯಾವ ಸೀಮೆ ಹನಿಮೂನು? ಅದ್ ಹನಿಮೂನ್ ಅಲ್ಲ ಅಂತಾನೆ ಮತ್ತೆ ಕರ್ಕೊಂಡು ಹೋಗು ಅಂತ ಕೇಳ್ತಿರೋದು. ಅಯ್ಯೋ ಕೇಶವ, ಏನಾಯ್ತು? ಕೇಶವ ತಗೋ. ಅಯ್ಯೋ, ನೀನ್ ನೀರ್ ಕುಡಿದ್ರು ಬಿಕ್ಲಿಕ್ಕೆ ನಿಲ್ತಿಲ್ವಲ್ಲೋ, ಏನ್ ಮಾಡೋದೀಗ? ಹಬ್ಬಾ, ನಿನ್ ಬಿಕ್ಲಿಕ್ಕೆ ನಿಲ್ತಾರ ಮಾರಾಯ. ಸದ್ಯ ಹನಿಮೂನಿ ಬೇಡ, ಏನು ಬೇಡ, ಹೋಗ್ಕೋ. ಕೇಶವ, ಏನೋ ಹಾಗೆ ನೋಡ್ತಾ ಇದೀಯಾ? ಏನು ಒಂದೇ ಮುತ್ಕೊಟ್ಟು ಮಲ್ಕೋತೀನಿ ಅಂತಿದ್ಯಾ? ಇನ್ನೊಂದು ಕೊಡು. ಅವೆಲ್ಲ ಆಗಲ್ಲ. ಆಗಲ್ಲ ಅಂದ್ರೆ ಮೀನಮ್ಮ ಪ್ಲೀಸ್ ಮೀನಮ್ಮ, ಇನ್ನೊಂದು ಕೊಡು. ನೋಡು ಕೇಶವ, ನೀನ್ ಮತ್ತೆ ಯಾವಾಗ ನನ್ನ ಹನಿಮೂನಿಗೆ ಕರ್ಕೊಂಡು ಹೋಗ್ತೀಯೋ ಅವಾಗ ಕೊಡ್ತೀನಿ. ಈಗ ಹೋಗಿ ಬಿತ್ಕೋ. ಆದಷ್ಟು ಬೇಗ ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ಅಡ್ವಾನ್ಸ್ ಅಂತ ಒಂದ್ ಕೊಟ್ಬಿಡು. ಆಗಲ್ಲ. ಕೊಡಲ್ವಾ? ಇಷ್ಟೆಲ್ಲ ಕೇಳಿದ್ರು ಕೊಡಲ್ವಾ? ಬೇಡ ಕೇಶವ. ವಲ್ಲಭ, ಇನ್ನು ಮಲ್ಗಿಲ್ವೇನೋ? ಎಲ್ಲ ಇಟ್ಬಿಟ್ನಪ್ಪ, ಸಿಗಲ್ವೇ? ಅತ್ತೆ, ಮೀನಾ ಇಲ್ಲಿದ್ದೀನ್ ಬಾರೆ. ಅತ್ತೆ ಇಸಿ. ಮೀನಾ ಬಾಯ್, ನಡಿ, ಒಂದ್ ನಿಮಿಷ ಹೇಳ್ತೀನಿ. ಇಲ್ಲಿ ಗೆಜ್ಜೆ ಎಷ್ಟು ಕ್ಯೂಟ್ ಆಗಿದೆ. ಎಷ್ಟು ಪುಟ್ಟ ಬಳೆಗಳು. ಇದೆಲ್ಲ ರಕ್ಷಾದ? ಇಲ್ಲೋಡು. ಅಯ್ಯೋ, ಎಷ್ಟು ಮುದ್ದಾಗಿದೆ ಈ ಪಾಪು. ರಕ್ಷನಾತೆ? ಅದು ನಮ್ಮ ಅಮ್ಮ ಮೀನಾ. ಹೌದಾ ಅತ್ತೆ? ಎಷ್ಟು ಕ್ಯೂಟ್ ಆಗಿದ್ದಾಳೆ, ಗೊಂಬೆ ತರ ಇದ್ದಾಳೆ ಅಲ್ವಾ?
ಅವಳು ಹುಟ್ಟಿದಾಗ ಅವಳು ಕೊಡ್ಬೇಕು ಅಂತ ಪ್ರೀತಿಯಿಂದ ಈ ಗೆಜ್ಜೆಗಳನ್ನ ತಗೊಂಡೆ. ಆದ್ರೆ ನಾಮಕರಣಕ್ಕೆ ಕೊಡೋದಿರ್ಲಿ, ಅವಳು ನೋಡಕ್ಕೂ ಆಗ್ಲಿಲ್ಲ ಕಣೆ. ಆಮೇಲೆ ಇಲ್ಲಡು, ಈ ಪುಟ್ಟ ಪುಟ್ಟ ಬಳೆಗಳಿದೆಯಲ್ಲ, ಇದನ್ನೆಲ್ಲ ಅವಳಿಗೋಸ್ಕರ ಅಂತಾನೆ ತಗೊಂಡಿದ್ದು ಕಣೆ. ಅವಳ ನಾಮಕರಣಕ್ಕಾದ್ರೂ ಹುಡುಗೋರಿ ಅಂತ ಇದನ್ನ ಕೊಡೋಣ ಅನ್ಕೊಂಡೆ, ಆದ್ರೆ ಅದು ಆಗ್ಲಿಲ್ಲ. ನೋಡ್ತಾ ನೋಡ್ತಾ ಅಮ್ಮ ಮದ್ವೆ ವಯಸ್ಸಿಗೆ ಬಂದ್ಬಿಟ್ಟಿದ್ದಾಳೆ. ಇನ್ನೇನ್ ನಾಡದ್ದು ಮದ್ವೆನೇ ಆಗ್ಬಿಡ್ತಾಳೆ. ಅದಕ್ಕೆ ಇದನ್ ಕೊಡೋಣ ಅಂತ. ಅವಳು ನನ್ನ ಅಣ್ಣನ ಮಗಳು ಮೀನಾ, ನನ್ನ ಮಗಳಿದ್ದ ಹಾಗೆ. ನಮ್ಮನೆ ಮಗು ಮದ್ವೆ ಆಗಿ ಹೋಗುವಾಗ ಏನು ಉಡುಗೊರೆ ಕೊಟ್ಟಿಲ್ಲ ಅಂದ್ರೆ ಹೇಗೆ ಹೇಳು? ಆದ್ರೆ ಅತ್ತೆ, ಇದನ್ನ ಹೇಗ್ ಕೊಡ್ತೀರಾ? ನಿಮ್ಮನ್ನ ಅವರು ಮದ್ವೆ ಕರೀತಾರ? ಮತ್ತಿದನ್ನ ಹೌದಲ್ವಾ? ನಾನಿದನ್ನ ಅಮ್ಮಗ್ ಕೊಡಕ್ಕಾಗಲ್ಲ. ಯಾಕೆ ಅಂದ್ರೆ ನಾನು ಅವಳ ಮದ್ವೆಗೆ ಹೋಗ್ತಾ ಇಲ್ಲ. ನನ್ ಬುದ್ಧಿಗಿಷ್ಟು. ಆದ್ರೆ ಒಂದಲ್ಲ ಒಂದಿನ ಎರಡು ಮನೆಯವ್ರು ಒಂದಾಗ್ತಾರಲ್ಲ, ಇನ್ ಯಾವಾಗ್ಲೂ ಹೀಗೆ ಇರುತ್ತಾ? ನೋಡ್ತಾ ಇರು, ಆಗ ನಾನೇ ಇದನ್ನ ಅಮ್ಮಗ್ ಕೊಡ್ತೀನಿ. ನಿಮ್ಮ ಆಸೆ ಹಾಗೆ ಆಗ್ಲಿ ಅತ್ತೆ. ಆದಷ್ಟು ಬೇಗ ಎರಡು ಮನೆಗಳು ಒಂದಾಗ್ಲಿ. ಅಮ್ಮ ಆಕಾಶವಾಣಿ, ಈ ವಿಷಯನ ಮನೆಯವ್ರಿಗೆಲ್ಲ ಹೋಗಿ ಡಂಗೂರ ಸಾರ್ಬಿಡ್ಬೇಡ. ಈ ವಿಷಯ ನಮ್ಮಿಬ್ಬರ ಮಧ್ಯೆನೇ ಇರ್ಲಿ. ಏನು ಅತ್ತೆ, ನಾನೇನ್ ಆಕಾಶವಾಣಿನೂ ಅಲ್ಲ, ಭಯೋ ಅಲ್ಲ. ನಂಗೆ ಅಷ್ಟು ಗೊತ್ತಾಗಲ್ವಾ? ಈ ಗುಟ್ಟು ನನ್ನ ಹತ್ರ ಸೇಫ್ ಆಗಿರುತ್ತೆ. ಸಾಕು. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಅತ್ತೆ, ಹೀಗೆ ನನ್ನ ಬೈತಾ ಇರ್ತಿರೋ ಅಥವಾ ಬಾಬನ್ ಹೆಣ್ಣು ನೋಡಕ್ ಹೊರಡ್ತಿರೋ? ಹೌದಲ್ವಾ? ನೋಡು, ಯಾವ ಸೀರೆ ಉಟ್ಕೊಳ್ಳಿ ಅಂತ ನೋಡಕ್ ಬಂದವಳು ಎಲ್ಲ ಸಿಕ್ತು ಅಂತ ಹಾಗೆ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ. ಅತ್ತೆ, ನಾನು ಈ ಸೀರೆ ಉಟ್ಕೊಳ್ಳ? ನನ್ ಬಂಗಾರಿ ಕಣೆ ನೀನು. ನೀನ್ ಯಾವ ಸೀರೆ ಉಟ್ಕೊಂಡ್ರು ತಕ್ಷಣವಾಗಿ ಕಾಣ್ತೀಯ. ಅದನ್ನೇ ಉಟ್ಕೊ. ನನ್ನ ಅತ್ತೆನೂ ಅಷ್ಟೇ. ಈ ತರ ಯಾವಾಗ್ಲೂ ನಗ್ನಗ್ತಾ ಇದ್ರೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತೀರ ಗೊತ್ತಾ? ಯಾರ ದೃಷ್ಟಿನೂ ಬೀಳ್ದೆ ಇರ್ಲಿ. ಸರಿ, ಕೇಶವ ರೆಡಿ ಆದ್ನ ಹೋಗ್ ನೋಡು. ಆಮೇಲೆ ತಡ ಆದ್ರೆ ನಮ್ಮ ಯಜಮಾನ್ರು ಎಲ್ರಿಗೂ ಬೈದ್ಬಿಡ್ತಾರೆ. ನೀನು ಹೋಗ್ ರೆಡಿ ಆಗೋ. ಬೇಗ ಬಂದ್ಬಿಡು ಮೀನಾ. ಗಿರ್ಜಕ್ಕ ಹಣ್ಣು ಬಂದಿದೆ ತಗೊಳ್ಳಿ. ಮೀನಾ, ಬುಟ್ಟಿ ತಗೊಂಬಾರೆ, ಹಣ್ಣು ಬೇಕು. ಅಕ್ಕ, ಹೋದ್ಸಲಿ ಬಂದಾಗ ಒಂದಣ್ಣು ನೆಟ್ಟಿಗಿಲ್ಲ, ಕೊಳ್ತೋಗಿದೆ ಅಂದಿದ್ರಲ್ಲ, ಅದಕ್ಕೆ ನನ್ನ ಕೈಯಾರೆ ಚೆನ್ನಾಗಿರೋದು ಆರಿಸಿ ತಂದಿದ್ದೀನಿ. ಪರವಾಗಿಲ್ಲ ಅತ್ತೆ, ಏರಿಯಾದಲ್ಲಿ ಒಳ್ಳೆ ಹವನೇ ಮೇಂಟೈನ್ ಮಾಡಿದೀರಾ. ಹಣ್ಣಿನ ಗಾಡಿನೇ ಮನೆ ಮುಂದೆ ಬರುತ್ತೆ. ಮತ್ತೆ ನಮ್ಮ ಯಜಮಾನ್ರು ಅಂದ್ರೆ ಸುಮ್ನೆ ಅನ್ಕೊಂಡಿದ್ಯಮ್ಮ? ಅವರು ಇದೇ ಏರಿಯಾದವ್ರಮ್ಮ. ಎಲ್ಲರ ಹತ್ರ ಪ್ರೀತಿ, ವಿಶ್ವಾಸ, ಗೌರವನ ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ. ಹಾಗೆ ನಮ್ಮ ಯಜಮಾನ್ರು. ಅಬ್ಬಬ್ಬಾ, ಸಾಕು ಅತ್ತೆ, ಜಾಸ್ತಿ ಕೊಚ್ಕೋಬೇಡಿ. ಮುಂದೊಂದ್ ದಿನ ನನ್ ಗಂಡನು ದೊಡ್ಡದಾಗ ಹೆಸರು ಮಾಡ್ತಾನೆ. ಆಗ ಹಣ್ಣಿನ ಗಾಡಿ ಎಲ್ಲ ಇಡೀ ಮಾರ್ಕೆಟೇ ಬಂದು ಮನೆ ನಿಲ್ಲುತ್ತೆ. ಆಗ ಮೀನಕ್ಕ ಬಂದು ಏನ್ ಬೇಕಾದ್ರೂ ತಗೊಳ್ಳಿ, ಎಲ್ಲ ಫ್ರೀ ಅಂತಾರೆ. ನೋಡ್ತಾ ಇರಿ. ಅದೆಂತ ಜಂಬುದ್ ಕೋಳಿನೇ ನೀನು. ಅಮ್ಮಣ್ಣಿ, ಅವನು ನಿನ್ ಗಂಡ ಆಗೋದಕ್ಕೆ ಮುಂಚೆ ನನ್ನ ಮುದ್ದಿನ ಮಗ. ನೆನ್ನೆ ಹೇಳಿದ್ದೀನಿ ನಿನ್ಗೆ, ಇನ್ನೂ ಒಂದಷ್ಟು ಜನ ಕಾರ್ಡ್ ಕೊಡ್ಬೇಕು, ಬೇಗ ರೆಡಿ ಆಗುತ್ತಾ? ಆದ್ರೂ ಕೇಳೋದಿಲ್ಲ ನೀನು. ಅಯ್ಯೋ ರೀ, ನಾನ್ ಬೇಗನೆ ರೆಡಿ ಆಗಿದ್ದೀನಿ. ನಾನು ಏನ್ ಹೇಳಿದ್ರು ನೀವು ನಂಬೋದಿಲ್ಲ. ಏನತ್ತೆ, ನಿಮ್ ಮನೆ ನಮ್ ಕಡೆನೆ ಬರ್ತಾ ಇದಾರೆ. ಕೈಯಲ್ಲಿ ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ. ಅಂದ್ರೆ ನಮ್ಮನ್ನ ಮದ್ವೆ ಕರೆಯಕ್ ಬರ್ತಿದಾರ?
ತಗೊಳ್ಳಿ. ನಾಳಿದ್ದು ನಮ್ಮ ಅಣ್ಣನ ಮಗಳು ಮದುವೆ ಇದೆ, ಮರೀದೆ. ಅಯ್ಯೋ ಸರ್, ನೀವು ಊರಿನ ದೊಡ್ಡ ಮನುಷ್ಯರು, ನಿಮ್ಮನೆ ಕರಿಕೆ ನನ್ನ ಕರಿತಾ ಇದ್ದೀರಾ? ನನ್ನ ಈವರೆಗೂ ಯಾರು ಕರೆದೇ ಇರಲಿಲ್ಲ ಸರ್. ಇಡೀ ಊರ್ಗೂರನ್ನೇ ಕರೆದಿದ್ದೀವಿ, ಯಾರನ್ನು ಬಿಟ್ಟಿಲ್ಲ. ಮರೀದೆ ಬರ್ಬೇಕು, ಬಂದಿಲ್ಲ ಅಂದ್ರೆ ಬೇಜಾಗುತ್ತೆ. ನೀವು ಕರಿತಿದ್ದೀರಾ ಅಂದ್ಮೇಲೆ ಬರ್ದೇ ಇರ್ತೀವ ಸರ್? ಖಂಡಿತ ಬರ್ತೀವಿ ಸರ್. ಬರ್ತೀನಿ ಅಂತ ಹೇಳಿ ನೀನ್ ಮಾತ್ರ ಬರೋದಕ್ಕೆ ಹೋಗ್ಬೇಡ. ನಿನ್ನ ಕುಟುಂಬ, ಅಕ್ಕಪಕ್ಕದ ಮನೆಯವರು, ಇಡೀ ನೆಂಟ್ರಿಷ್ಟ್ರು ಎಲ್ಲರನ್ನೂ ಕರ್ಕೊಂಡ್ ಬರ್ಬೇಕು, ಆಯ್ತಾ? ಅಯ್ಯೋ ನೋಡ್ತಾ ಇರಿ ಸರ್, ನಾನು ಊರನ್ನ ಕರ್ಕೊಂಡ್ ಬರ್ತೀನಿ. ತುಂಬಾ ಸಂತೋಷ ಆಯ್ತು ಸರ್. ಅಯ್ಯೋ, ಹಾಗೆಲ್ಲ ಕೈ ಮುಗಿಬಾರ್ದು. ನಿನ್ ಯಾರು ಹೇಳು? ನಮ್ಮವನು. ನಮ್ಮವ್ರನ್ನ ನಾವು ಯಾವತ್ತು ಇಲ್ಲಿ ಇಟ್ಕೊಂಡಿರ್ತೀವಿ. ಎಲ್ರಿಗೂ ಅರ್ಥ ಆಗಲ್ವಲ್ಲ. ಆಯ್ತು ಸರ್. ನಿನ್ನ ಹೆಸರೇನು? ಮಲ್ಲಿಕಾರ್ಜುನ್ ಅಂತ ಸರ್. ಮರೀದೆ ಬರ್ಬೇಕು. ಖಂಡಿತ.